ಆ ಹಕ್ಕಿಗೋಸ್ಕರ ಇವರೇನೋ ಹಾರಾಡಿ ಕಿರ್ಚೋದು ಬೇಡ. ತಿನ್ನಕ್ಕಿದ್ರೆ ಎಲ್ಲರೂ ಹಂಚ್ಕೊಂಡು ತಿನ್ನೋಣ, ಇಲ್ಲ ಅಂದರೆ ಒಂದೊತ್ತು ಎಲ್ಲರೂ ಹಸ್ಕೊಂಡಿರೋಣ. ಒಟ್ಟಿನಲ್ಲಿ ನಮ್ಮ ಬೀಗರು ನಮ್ಮ ಮನೇಲಿ ಒಬ್ಬರು ಅಂದಮೇಲೆ ಅವ್ರನ್ನ ನಾವು ಬಿಟ್ಕೊಡೋಕ್ಕಾಗತ್ತಾ? ಕಾಂತಮ್ಮತ್ತೆ ಸಾಕು ಕಾಂತಮ್ಮತ್ತೆ, ಸಾಕು ನೀವು ಹತ್ತಿದ್ದು. ನೀವು ಹೀಗೆ ಹತ್ತು ರಾತ್ರಿ ನಿದ್ದೆ ಮಾಡಿದೆ, ನಾಳೆ ಎಲೆಕ್ಷನಲ್ಲಿ ಮೇಡಮ್ ಓಟ್ ಹಾಕೋ ಬದಲು ವಿಜಯಾಂಬಿಕಂಗೆ ಓಟ್ ಹಾಕ್ಬಿಟ್ರೆ? ಈಗ ನಿಮಗೆ ಓಟ್ ಹಾಕೋದಕ್ಕೆ ನಾವು 2,000 ರೂಪಾಯಿ ಕೊಡ್ತಾ ಇಲ್ಲ, ಅದ್ರ ಬದಲು ಓಟ್ ಹಾಕಿ ಬಂದಮೇಲೆ ಬಿಸಿ ಬಿಸಿಯಾಗಿ 2 ಲೋಟ ಕಾಫಿ ಮಾಡ್ಕೊಡ್ತೀವಿ. ಮೇಡಮ್ ಬರೇ ಹ್ಯಾಪಿ ಎಲೆಕ್ಷನ್ ಡೇ ಮೇಡಮ್ ಬರೇ. ನೀವು ಗೆಲ್ಬೇಕು, ನೀವು ಗೆಲ್ತೀರಾ. ಶ್ರಾವಣಿ ಮೇಡಮ್ ಅವ್ರಿಗೆ, ಶ್ರಾವಣಿ ಮೇಡಮ್ ಅವ್ರಿಗೆ, ಶ್ರಾವಣಿ ಮೇಡಮ್ ಅವ್ರಿಗೆ. ಹಬ್ಬ, ಎಲೆಕ್ಷನ್ 1-2 ದಿನ ಮುಂದಕ್ಕೆ ಹೋಗಿದ್ದು ನೆಮ್ಮದಿ ಅನಿಸ್ತಾ ಇದೆ ನನಗೆ. ಏನ್ ಮೇಡಮ್ ನೀವು ಎಲೆಕ್ಷನ್ ಮುಂದೆ ಹೋಗಿರೋದಕ್ಕೂ ನೆಮ್ಮದಿ ಅಂತ ಇದ್ದೀರಾ, ಅವಾಗ ಎಕ್ಸಾಮ್ ಮುಂದೆ ಹೋಗ್ತಿದ್ದಾಗ್ಲೂ ನೆಮ್ಮದಿ ಅಂತ ಇದ್ರಿ. ಮೇಡಮ್ ಈ ಪರೀಕ್ಷೆ, ಅಗ್ನಿ ಪರೀಕ್ಷೆ ಎಲ್ಲ ಬಂದಾಗ ಎದುರಿಸ್ಬಿಡ್ಬೇಕು, ಹೆದರ್ಕೋಬಾರ್ದು. ಆಯ್ತಪ್ಪ, ನಿನ್ನಷ್ಟು ಧೈರ್ಯ ನನಗಿಲ್ಲ ಬಿಡು. ಮೇಡಮ್ ಧೈರ್ಯ ಎಲ್ರಿಗೂ ಇರುತ್ತೆ, ಆದ್ರೆ ಅವ್ರಿಗಿರೋ ಧೈರ್ಯ ಅವ್ರಿಗೆ ಗೊತ್ತಿರಲ್ಲ. ನಿಮಗೆ ತುಂಬಾ ಧೈರ್ಯ ಇದೆ ಮೇಡಮ್, ಅದು ನಿಮ್ಗೆ ಗೊತ್ತಿಲ್ಲ. ಆಯ್ತಪ್ಪ ಮಹಾನುಭಾವ, ನನ್ನನ್ನ ನನ್ಕಿಂತ ಚೆನ್ನಾಗಿ ನೀನೇ ಅರ್ಥ ಮಾಡ್ಕೊಂಡಿದ್ಯಾ. ಆಯ್ತಾ, ಈಗ ಹಿಂಗೆ ಮಾತಾಡ್ಕೊಂಡೇ ಇರ್ತೀಯೋ ಅಥವಾ ಏನಾದ್ರೂ ತಿನ್ನಿಸ್ತೀಯೋ? ಅದಕ್ಕೆ ತಾನೇ ಕರ್ಕೊಂಬಂದಿದ್ದು. ಬನ್ನಿ, ಹಿಂಗೋಗ್ಬೇಕು, ಬನ್ನಿ ಈ ಕಡೆ. MLA ಆಗೋರು ರೋಡ್ ಸೈಡಲ್ಲಿ ಪಾನಿಪುರಿ ತಿಂತಾ ಇದ್ದೀರಾ. ಈ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ನೋದಕ್ಕಿಂತ ಈ ತರ ರೋಡ್ ಸೈಡ್ಗೆ ಬಂದು ಪಾನಿಪುರಿ ತಿನ್ನೋದ್ರಲ್ಲೇ ಮಜಾ ಇರೋದು. ಈ ರುಚಿ ಇನ್ನೆಲ್ಲೂ ಸಿಗಲ್ಲ. ಅದು ಕರೆಕ್ಟೇ ಬಿಡಿ. ಚೇತು, ಏನು ಸುಬ್ಬಣ್ಣ, ಎಷ್ಟು ದಿನ ಕಾಣಲೇ ಇಲ್ಲ. ನಮಸ್ಕಾರ ಅದಕ್ಕೆ. ನಮಸ್ಕಾರ. ಅದೇ ಚೇತು, ಎಲೆಕ್ಷನ್ ಬಿಸಿ, ಓಡಾಟ, ಅದಕ್ಕೆ ಬರೋದಕ್ಕಾಗಲಿಲ್ಲ. ಅದಕ್ಕೆ ನೀವು ಎಲೆಕ್ಷನ್ ನಿಂತಿರೋದು ನಂಗಂತೂ ತುಂಬ ಖುಷಿ. ನನ್ನ ನೋಟು, ನಮ್ಮ ಮನೆಯವ್ರ ಓಟು, ಎಲ್ಲ ರೋಟು ನಿಮ್ಗೇನೆ. ಥ್ಯಾಂಕ್ ಯು ಸೋ ಮಚ್ ಚೇತು. ನೀವಿಷ್ಟು ಹೇಳಿದೆಯಲ್ಲ, ಹೊಟ್ಟೆನೇ ತುಂಬೋಯ್ತು. ಈಗ ಪಾನಿಪುರಿ ಹೇಗೆ ತಿನ್ನೋದು? ಅಯ್ಯೋ, ಹಂಗಂದ್ರೆ ಆಗುತ್ತಾ? ಎಷ್ಟೊಂದು ದಿನ ಆದ್ಮೇಲೆ ಅಂಗಡಿ ಕಡೆ ಬಂದಿದ್ದೀರಾ, ಸ್ಪೆಷಲ್ ಆಗಿ ಪಾನಿಪುರಿ ತರ್ತೀನಿ. 1 ನಿಮಿಷ ಇರಿ. ಮೇಡಮ್ ಎಷ್ಟು ಪ್ಲೇಟ್ ಬೇಕೋ, ಅಂಗಡಿಲಿರೋದು ಏನೇನು ಬೇಕೋ ಎಲ್ಲ ತಿನ್ಕೊಂಬಿಡಿ. MLA ಆದಮೇಲೆ ಇಲ್ಲಿ ಬಂದು ತಿನ್ನೋದಕ್ಕಾಗಲ್ಲ. ಯಾಕೆ ಹೇಳಿ? ಜನ ಸೇರಿಬಿಡ್ತಾರೆ ಮೇಡಮ್. ಹಾಗೆಲ್ಲ ಏನಿಲ್ಲ. ನಾನು AC ಕಾರಲ್ಲಿ ಕೂತು ರಾಜಕೀಯ ಮಾಡೋಳಲ್ಲ, ಜನರ ಮಧ್ಯೆ ಇದ್ದು ಜನಗಳ ಸೇವೆ ಮಾಡೋಳು. ಜನಗಳು ಸೇರಿದ್ರೆ ನನಗೆ ಕಷ್ಟ ಅಲ್ಲ, ಇಷ್ಟನೇ. ಅದಕ್ಕೆ ತಳಿ. ಆಹಾ, ನಿಮ್ಮಂಥ MLA ಪಡೆಯೋದಕ್ಕೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವೋ ಏನೋ ಮೇಡಮ್. ಸುಮ್ಮನಿರು ಸುಬ್ಬು, ಇನ್ನೂ ಎಲೆಕ್ಷನ್ನೇ ಆಗಿಲ್ಲ. ಎಲೆಕ್ಷನ್ ಆಗಬೇಕು, ನನಗೆ ವೋಟ್ ಬರಬೇಕು, ರಿಸಲ್ಟ್ ಬರಬೇಕು. ಈಗಲೇ ಇಷ್ಟೊಂದು ಆಸೆ ಇಟ್ಕೊಂಡ್ರೆ ಡೇಂಜರೇ. ಮೇಡಮ್ ಆ ಥರ ಎಲ್ಲ ಏನಿಲ್ಲ. ನಿಮ್ಮ ಆಸೆನ ಈಡೇರಿಸ್ಕೊಳ್ಳೋಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋವಂಥ ಛಲ ನಿಮಗಿದೆ. ಮೇಡಮ್ ಎಲೆಕ್ಷನಲ್ಲಿ ನೀವು ಗೆದ್ದೇ ಗೆಲ್ತೀರಾ, MLA ಆಗೇ ಆಗ್ತೀರಾ, ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆ ನಾನು ಈ ಪಾರ್ಟಿನ ಮುಂಚಿತವಾಗಿ ಕೊಡಿಸ್ತಾ ಇರೋದು. ಓಹೋ, ಇದಕ್ಕೂ ಒಂದು ಕಾರಣ ಕೊಟ್ಬಿಟ್ಟಿಯಲ್ಲ, ಕಳ್ಳ ನೀನು. ಮೇಡಮ್ ಸುಮ್ಮನಿರಿ ಮೇಡಮ್, ಎಲೆಕ್ಷನ್ ಟೈಮ್ ಬೇರೆ. ಯಾರಾದ್ರೂ ನೋಡ್ಬಿಟ್ಟು ವಿಡಿಯೋ ತೆಗೆದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡ್ಬಿಟ್ರೆ ಕಷ್ಟ. ಹಾಕಿ ಬಿಡು, ನನ್ನ ಪ್ರೀತಿ ತೋರಿಸ್ಕೊಡೋದಕ್ಕೆ ನನಗೆ ಹೆಮ್ಮೆನೆ. ಪ್ರೀತಿ ವಿಷಯನ ಮನೆಗೆ ಹೋಗಿ ಮಾತಾಡೋಣ. ಪಾನಿಪುರಿ ತಿಂದು ಮುಗಿಸಿ ಎಷ್ಟು ಬೇಕೋ ಅಷ್ಟು ಕೇಳಿ. ಚೇತು ಅಣ್ಣ, ಎಷ್ಟಾಯ್ತು? ದುಡ್ಡೆಲ್ಲ ಬೇಡ ಅಣ್ಣ. ಮುಂದೆ MLA ಆಗೋರು ನಮ್ಮ ಅಂಗಡಿಗೆ ಬಂದು ಪಾನಿಪುರಿ ತಿಂದಿದ್ರೆ ಅದೇ ಖುಷಿ. ಅಂಥದ್ರಲ್ಲಿ ದುಡ್ಡೆಲ್ಲ ಬೇಡ ಅಣ್ಣ. ಚೇತು, ದುಡ್ಡು ಇಸ್ಕೋ. ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆಲ್ಲ ಒಂದ್ ಕಡೆ, ಆದ್ರೆ ದುಡಿಮೆನೆ ಒಂದ್ ಕಡೆ. ನಿನ್ ಕೆಲ್ಸಕ್ಕೆ, ನಿನ್ ಶ್ರಮಕ್ಕೆ ನಿನಗೆ ದುಡ್ಡು ಸಿಗ್ಬೇಕು. ತಗೋ, ಕೊಡು ಸುಬ್ಬು. ಬರೋಣ? ಬನ್ನಿ. ಬನ್ನಿ. ಐಶುಗೋಸ್ಕರ ಬಾಲ್ ತಗೊಂಡು ಹೋಗೋ ಬದಲು ಅವಳನ್ನೇ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಮೇಡಮ್ ನಾವಿಬ್ರು ಒಟ್ಟಿಗೆ ಖುಷಿಯಾಗಿರೋಣ ಅಂತ ಬಂದಿದ್ದೀವಿ. ಈಗ ನೋಡಿ ಮೇಡಮ್, ಮಕ್ಕಳು ಮುಂದೆ ನಮಗೂ ಆಗ್ತವೆ. ಆವಾಗ ಮಕ್ಕಳು ನಮ್ಮಿಬ್ರು ಮಧ್ಯ ಬಂದಿರೋದಿದ್ದೇ ಇರುತ್ತೆ. ಆಗ ಮಕ್ಕಳ ಜೊತೆ ಐಶುನೋ ಪಿಂಕಿನೋ ಇಬ್ರು ಕರ್ಕೊಂಡ್ ಬಂದ್ರೆ ಆಯ್ತು ಬಿಡಿ ಮೇಡಮ್.
ಇವತ್ತಂತೂ ನನಗೆ ಸಖತ್ ಖುಷಿ ಆಗ್ತಿದೆ ಸುಬ್ಬು. ಇಷ್ಟು ದಿನ ವೋಟಿಂಗು, ಪ್ರಚಾರ, ಸೋಲು ಗೆಲುವು, ಹೋರಾಟ ಇದ್ರಲ್ಲೇ ದಿನ ಕಳೆದು ಹೋಗ್ಬಿಡ್ತಾ ಇತ್ತು. ಎಷ್ಟೋ ದಿನ ಆದ್ಮೇಲೆ ನಾವು ಈ ಥರ ಒಟ್ಟಿಗೆ ಪ್ರೀತಿಯಿಂದ ಆಚೆ ಬಂದಿದ್ದೀವಿ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಾನು ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ನಾನು ಅಷ್ಟೇ ಮೇಡಮ್. ಜೊತೆಗೆ ನಾವಿಬ್ರು ಒಂದು ಅದೃಷ್ಟನೂ ಮಾಡಿದ್ದೀವಿ. ಏನು ಅದೃಷ್ಟ? ಈಗ ನಾವಿಬ್ರು ಒಂದೇ ದಾರಿಯಲ್ಲಿದ್ದೀವಿ, ಒಂದೇ ವಿಷಯಕ್ಕೆ ಹೋರಾಡ್ತಾ ಇದ್ದೀವಿ. ಎಷ್ಟೋ ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ದುಡಿತಾ ಇರ್ತಾರೆ, ಬೇರೆ ಬೇರೆ ಆಗಿರ್ತಾರೆ. ಅವರಿಬ್ರಿಗೂ ಕೆಲ್ಸದ ಮಧ್ಯ ಇಬ್ರು ಮೀಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಆದರೆ ನಾವು ಹಾಗಲ್ಲ. ನಾವು ಮಾಡ್ತಿರೋ ಕೆಲಸ ಆಗಲಿ, ಅಂದ್ಕೊಂಡಿರೋ ಗುರಿ ಆಗಲಿ, ಎರಡೂ ಒಂದೇ ಅಲ್ವಾ? ಹೌದು ಸುಬ್ಬು. ಎಷ್ಟೋ ಜನ ಜೋಡಿಗಳು ಬೆಂಗಳೂರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಸುಸ್ತಾಗಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾರಲ್ಲ, ಅವಾಗ ಅವ್ರಿಗೆ ಫೀಲ್ ಆಗುತ್ತೆ ನೋಡು. ನನ್ಗಿವಾಗ ಅದೇ ಥರ ಫೀಲ್ ಆಗ್ತಾ ಇದೆ. ಅಂದವಾದ ಮನೆ, ಸುಂದರವಾದ ಸಂಸಾರ, ಮುದ್ದಾಗಿರೋ ಹುಡುಗ, ಪ್ರೀತಿಸೋ ಅಪ್ಪ ಅಮ್ಮ, ಈಗ ನನ್ನ ಬೆನ್ನ ಹಿಂದೆ ನಿಂತು ಬೆಂಬಲ ಕೊಡೋ ಜನಗಳು. ಈ ಶ್ರಾವಣಿ ಬದುಕು ಸಾರ್ಥಕ ಆಯ್ತು ಸುಬ್ಬು. ಬರೀ ಶ್ರಾವಣಿ ಬದುಕು ಅಲ್ಲ, ಶ್ರಾವಣಿ ಸುಬ್ರಹ್ಮಣ್ಯನ್ ಬದುಕು. ಸರಿ ಬನ್ನಿ ಆಯ್ತು. ಮನೆಯಲ್ಲಿ ತುಂಬ ದೊಡ್ಡ ಗಲಾಟೆ ಆಯಿತು ಸುಬ್ಬು. ವಿಜಯಾಂಬಿಕಾಗೆ ನಾನು ನಿಮ್ಮ ಜೊತೆ ಇರೋದನ್ನು ನೋಡಿ ಅನುಮಾನ ಬಂದಿದೆ. ಅಯ್ಯೋ ಹೌದಾ? ಆಮೇಲೆ ಏನಾಯ್ತು? ಹೆಂಗೆ ಹ್ಯಾಂಡಲ್ ಮಾಡಿದೆ ಮದನ್? ಅಯ್ಯೋ, ನಾನು ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನಾನು ನಿಮ್ಮ ಜೊತೆ ಇರೋದೇ ನಿಮ್ಮನ್ನು ಸೋಲ್ಸೋದಕ್ಕಂತ ಹೇಳಿದ್ದೀನಿ. ಹಾಗೆ ನೋಡಿದ್ರೆ ನಾನೀಗ ಅವಳ ಜೊತೆ ಇರೋದೇ ಅವಳನ್ನು ಸೋಲ್ಸೋದಕ್ಕೆ. ಆದರೆ ಈಗ ಅವಳಿಗೆ ಅನುಮಾನ ಬರದೇ ಇರೋ ಥರ ನಾನು ನಡ್ಕೋಬೇಕಲ್ಲ. ಮದನ್, ನಾನು ಹೇಳಿದ್ನಲ್ಲ, ನೀನು ಅವಳಿಗೆ ಗೊತ್ತಾಗ್ದಿರೋಂಗೆ ನಮಗೆ ಸಪೋರ್ಟ್ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ, ನಾವು ಗೆದ್ದೇ ಗೆಲ್ತೀವಿ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಪ್ರಾಯಶ್ಚಿತ್ತಕ್ಕೆ. ಅದಕ್ಕೋಸ್ಕರನಾದರೂ ನಾನು ಶ್ರಾವಣಿಗೆ ಹೆಲ್ಪ್ ಮಾಡಲೇಬೇಕು. ಸರಿ, ನಿನ್ನಿಷ್ಟ ಮದನ್. ಆದರೆ ಹುಷಾರಾಗಿರೋ. ವಿಜಯಾಂಬಿಕಾ ಎಂತೋಳು ಅಂತ ನಿನಗೆ ಗೊತ್ತು. ಆ ವಿಜಯಾಂಬಿಕಾ ಏನೇ ಪ್ಲ್ಯಾನ್ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಮನಿಗೆ ಪುಟ್ಟ ಅಳಿಲು ಸೇವೆ ಮಾಡಿದ ಹಾಗೆ ನಾನು ನಿಮಗೆ ಚಿಕ್ಕ ಸಹಾಯ ಮಾಡ್ತಿದ್ದೀನಿ ಅಷ್ಟೆ. ಆದರೆ ನನಗೆ ಭಯ ಇದ್ದಿದ್ದು ಸಾವಿತ್ರಿ ಮತ್ತು ಮಗು ಬಗ್ಗೆ. ಸದ್ಯಕ್ಕೆ ಹೇಗೋ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆದರೂ ವಿಜಯಾಂಬಿಕಾ ಸಾವಿತ್ರಿಗೂ ಮಗುಗೂ ಏನಾದರೂ ಮಾಡ್ತಾರೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇದೆ. ಅವಳಂತೋಳೆ ಮದನ್. ಇಂಥ ಟೈಮಲ್ಲಿ ನಿನ್ನ ಮೈಯೆಲ್ಲ ಕಣ್ಣಾಗಿರಬೇಕು. ನೀನು ನಮಗೆ ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಮದನ್. ಸಾವಿತ್ರಿ ಮತ್ತು ಮಗು ಇಬ್ಬರು ಹುಷಾರಾಗಿರ್ಬೇಕು. ಅವ್ರನ್ನ ಹುಷಾರಾಗಿ ನೋಡ್ಕೊ. ಸರಿ ಸುಬ್ಬು, ನಾನು ಅದನ್ನೆಲ್ಲ ನೋಡ್ಕೋತೀನಿ.